ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಮುನ್ನಾರ್ಗೆ ಹೋಗ್ತಾ ಇದ್ದೀವಿ ನಾವು ಬ್ಯಾಂಗ್ಳೂರಿಂದ. ಸೊ ಮುನ್ನಾರ್ ಹೇಗೆಲ್ಲ ಇದೆ, ಏನೇನು ಪ್ಲೇಸಸ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇದು ಫಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಸೊ ಇದೇ ರೀತಿ ನಾವು 3 ಡೇಸು ಮುನ್ನಾರಲ್ಲಿ ಉಳ್ಕೊಂಡ್ವಿ. ಸೊ ಇದು ಫಸ್ಟ್ ಡೇದು ಬ್ಲಾಗ್ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗು 4 o'clockಗೆ ಮನೆ ಬಿಟ್ವಿ. ನಾವು ಬಂದು ಬ್ಯಾಂಗ್ಳೂರಲ್ಲಿ ಬಗಲ್ಗುಂಟೆ ಹತ್ರ ಇರೋದು. ಸೊ ಬಗಲ್ಗುಂಟೆ ಬಂದು 4 o'clockಗೆ ಮನೆ ಬಿಟ್ವಿ ಅರ್ಲಿ ಮಾರ್ನಿಂಗು, ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಸಿಗಲ್ಲ ಅನ್ನೋ ರೀಸನ್ಗೋಸ್ಕರ. ಸೊ ಬೇಗ ಬಿಟ್ವಿ. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ಮಲ್ಗೆ ಇದ್ದ. ಸೊ ಅವನನ್ನು ಮಲಗಿರೋನೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತುಂಬ ಜನದ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ನೀವು ಮಗುನ ಕರ್ಕೊಂಡು ಹೇಗೆ ಟ್ರಾವೆಲ್ ಮಾಡ್ತೀರಾ ಅಂತ ತುಂಬ ಜನ ನನಗೆ ಕೇಳ್ತಾ ಇದ್ರಿ. ನಾವು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದಾಗಲ್ಲ, ಸೊ ನೀವು ಅದೊಂದು ಹೆಲ್ಪ್ ಆಗೋದು, ಮಗುನ ಇಟ್ಕೊಂಡು ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ಸೊ ಇದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ದಯವಿಟ್ಟು. ಸೊ ನೋಡ್ತಾ ಇರ್ಬೋದು, ಇದು ಟೋಲು ಯಾವ ರೀತಿ ಇದೆ ಅಂತ. ಸೊ ಈ ಥರ ಟೋಲು ನಾನಿದೆ ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ನೋಡ್ಬೋದು 7:45 ಆಗಿದೆ. 7:45 ಆದರೂ ಇನ್ನೂ ನನ್ನ ಮಗ ಎದ್ದಿಲ್ಲ. ಸೊ 5 hours 15 minutes ಐ ಥಿಂಕ್ ಏನೋ ತೋರಿಸ್ತಾ ಇದೆ ಮುನ್ನಾರ್ಗೆ. ನೋಡ್ತಾ ಇರ್ಬೋದು, ಮಗ ಇನ್ನೂ ಎದ್ದಿಲ್ಲ 7:45 ಆದ್ರೂ. ಸೊ ಒಂದು ಹತ್ರ ಸ್ಟಾಪ್ ಮಾಡಿದ್ವಿ. ಸೊ ಜಸ್ಟು ರೆಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು 5 minutes ನಿಲ್ಲಿಸಿದ್ವಿ, ಆಮೇಲೆ ಮೂವ್ ಆದ್ವಿ. ಅದಾದಮೇಲೆ 8 ಗಂಟೆ ಹಂಗೆ ನನ್ನ ಮಗನೂ ಎದ್ದ. ಸೊ ಅಲ್ಲಿ ಎದ್ದಿದ ತಕ್ಷಣ ಹೊಟ್ಟೆ ಬೇರೆ ಹಸುವಾಗಿತ್ತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ 4 o'clockಗೆ ಬಿಟ್ಟಿದ್ವಲ್ವ ಬ್ಯಾಂಗ್ಳೂರು. ಸೊ ಹಾಗಾಗಿ ಆಂದಿವೆ ಅಂತ ಹೇಳಿ ನಿಲ್ಲಿಸಿದ್ವಲ್ಲ. ಸೊ ಒಂದು 5 minutes ರೆಸ್ಟ್ ಮಾಡೋಣ ಅಂತ ಆವಾಗ ಎದ್ಬಿಟ್ಟ ನನ್ನ ಮಗ. ಒಂದು 8 ಗಂಟೆ ಆಗಿತ್ತು. ಸೊ ಆ ಟೈಮಲ್ಲಿ ನೋಡಿದ್ವಿ, ಪಕ್ಕದಲ್ಲೇ ಯಾವುದೋ ಒಂದು ಹೋಟೆಲ್ ಕಾಣಿಸ್ತು. ಸರಿ, ಇನ್ಯಾಕೆ, ಹೊಟ್ಟೆ ಬೇರೆ ಹಸುವಾಗ್ತಾಯಿದ್ದ. ಇವನು ತಕ್ಷಣ ಎದ್ದಿದ್ದಾನೆ. ಇವನು ಏನೇನಿದೆ ಸುಸು ಮಾಡಿಸೋದು ಅದೆಲ್ಲ ಮಾಡಿಸ್ಬಿಟ್ಟು ಆರಾಮಾಗೆ ಹೋಗಿ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸೊ ಹೋದ್ವಿ. ನೋಡ್ತಾ ಇರ್ಬೋದು, ಹೋಟೆಲಲ್ಲಿ ಆ್ಯಕ್ಚುಲಿ ಡೌಟಿಂದನೇ ಹೋದ್ವಿ ನಾವು, ಹೆಂಗಿರುತ್ತೋ ಏನೋ ಫುಡ್ ಅಂತ. ಯಾಕಂದರೆ ಅಲ್ಲಿ ಅಷ್ಟು ಯಾವುದು ಸ್ಟಾಪ್ ಇರಲಿಲ್ಲ, ಕಾರ್ಗಳಾಗಿರಲಿ, ಜನಗಳು ಅಷ್ಟಾಗಿ ಇರಲಿಲ್ಲ. ಸೊ ಹಂಗಾಗಿ ನಮಗೂ ಡೌಟಲ್ಲಿತ್ತು. ಸೊ ನೋಡೋಣ, ಕಾರ್ ಪಾರ್ಕಿಂಗ್ ಬೇರೆ ಆಲ್ರೆಡಿ ಮಾಡಿಬಿಟ್ಟಿದ್ವಲ್ಲ, ಸೊ ಯಾವುದೋ ಒಂದು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದರೆ. ಬಟ್ ನಿಜವಾಗ್ಲೂ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಯಾರಾದರೂ ಬ್ಯಾಂಗ್ಳೂರಿಂದ ಸೇಲಂ ಆಗಿರ್ಬೋದು, ಸೊ ಅಥವಾ ಈಗ ಬ್ಯಾಂಗ್ಳೂರಿಂದ ಮುನ್ನಾರ್ ಈ ಥರ ಆ ಕಡೆ ಟ್ರಾವೆಲ್ ಮಾಡ್ತಾ ಇರೋದು, ದಯವಿಟ್ಟು ಈ ಹೋಟೆಲ್ಗೆ ಮಾತ್ರ ಯಾರೂ ಹೋಗಬೇಡಿ. ಸೊ ತುಂಬ ವರಸ್ಟಾಗಿತ್ತು ಫುಡ್ಡು. ಸೊ ಯಪ್ಪ, ನನಗಂತೂ ಹೋದ್ಮೇಲೆ ಅನ್ನಿಸ್ತು ಯಾಕಾದರೂ ಬಂದ್ವೋ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ತಮಿಳ್ನಾಡು ಕಡೆ ಎಲ್ಲ ಈ ಬಾಳೆ ಎಲೆಯಲ್ಲಿ ಊಟ ಬಡಿಸ್ತಾರೆ. ಸೊ ಹಾಗೇ ನಾವು ಬಾಳೆ ಎಲೆಯಲ್ಲಿ ತಿನ್ಕೊಂಡ್ವಿ ತಿಂಡಿ. ಸೊ ಹೆಂಗೋ ಅರ್ಧ ತಿನ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು ನೀವು, ಈ ಹೋಟೆಲ್ಗಳಲ್ಲಿ ಇದೊಂದು ಅಡ್ವರ್ಟೈಸ್ಮೆಂಟ್ ಥರ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಅಟ್ರಾಕ್ಟಿವ್ ಆಗೋ ಥರ ಏನಾದರೂ ಒಂದು ಐಟಮ್ಸ್ನ ಇಟ್ಟಿರ್ತಾರೆ. ಸೊ ಈ ಮಕ್ಕಳು ಏನು ಮಾಡಿಬಿಡ್ತಾರೆ, ತೊಗೊಂಡ್ಬಿಡ್ತಾರೆ, ಹಠ ಮಾಡ್ತಾರೆ, ಕೊಡಿಸ್ಲೇಬೇಕಾಗ್ಬಿಡುತ್ತೆ ಅಂಥ ಸಿಚುವೇಷನಲ್ಲಿ. ಸೊ ನನ್ನ ಮಗನೂ ಹಾಗೆ ಹಠ ಮಾಡ್ದ. ಸೊ ಹಾಗಾಗಿ ಕೊಡಿಸಿದ್ವಿ. ಯಾರು ಕೊಡಿಸಿದ್ರು? ಚಮನಿ ಸ್ನಾನನೇ ಮಾಡಿಲ್ವಲ್ಲೋ? இதுவும் ஒரு ஃபீலா ஜாலியாக தான் இருக்குல்ல, ரவுடி பேபி. ಸೊ ನೋಡ್ತಾ ಇರ್ಬೋದು ನೀವು, ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ನನ್ನ ಮಗ ಕಾರಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದ, ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ.
ಅದಾದಮೇಲೆ ಸೊ ಹಿಂಗೆ ಇದೇ ಥರನೇ ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಸೊ ಹೊರಟ್ವಿ. ನಾವು ಹೊರಟಿದ್ದು ಏಪ್ರಿಲ್ 10th, ಏಪ್ರಿಲ್ 10th, 11th, 12 ನಾವು ಮುನ್ನಾರಲ್ಲಿ ಸ್ಟೇ ಆಗಿದ್ವಿ. ಇದು ಫಸ್ಟ್ ಡೇ ಬ್ಲಾಗ್ ಅಂತ ಆಲ್ರೆಡಿ ಹೇಳಿದೆ ಅಲ್ವಾ. ಏಪ್ರಿಲ್ 10th ಹೋಗೋದಕ್ಕೆ ರೀಸನು ನನ್ನ ಹಸ್ಬೆಂಡು ಬರ್ಡೇ ಇತ್ತು, ಆ್ಯಂಡ್ ಏಪ್ರಿಲ್ 12 ಬಂದು ಸೊ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ ಮುಂಚೆನೇ. ಸೊ ವೆದರು ಅಷ್ಟೇ ತುಂಬ ಕೂಲಾಗಿ ಚೆನ್ನಾಗಿತ್ತು, ಟ್ರಾವೆಲ್ ಎಲ್ಲ ಆರಾಮಾಗಿ ಜರ್ನಿ ಎಲ್ಲ ಚೆನ್ನಾಗಾಯಿತು. ಸೊ ಅದಾದಮೇಲೆ ಒಂದು 5 hours ಆದಮೇಲೆ ಸೊ ಹೋಟೆಲ್ಗೆ ನಾವು ಬುಕ್ ಮಾಡಿದ್ದ ಹೋಟೆಲ್ಗೆ ಬಂದ್ವಿ. ನಾವು ಬುಕ್ ಮಾಡಿದ್ದಿದ್ದು ರೇವಾ.in ಅಂತ ಹೇಳಿ ರೆಸಾರ್ಟು. ಸೊ ತುಂಬ ಚೆನ್ನಾಗಿದೆ, ಸೊ ನೋಡ್ಬೋದು ನೀವು. ಸೊ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಆಮೇಲೆ ಸ್ವಲ್ಪ ಫಿಲ್ ಮಾಡೋಕ್ಕೆ ಹೇಳಿದ್ರು, ಡಾಕ್ಯುಮೆಂಟ್ಸು ಸ್ವಲ್ಪ ಫಿಲ್ ಮಾಡಿದ್ವಿ. ಅದಾದಮೇಲೆ ರೂಮ್ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ರೂಮ್ ಸ್ವಲ್ಪ ಚಿಕ್ಕದು, ಬಟ್ ಓಕೆ, 2 days ಅಲ್ವಾ, ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು. ಬಟ್ ನೀಟಾಗಿತ್ತು ಆ್ಯಕ್ಚುಲಿ. ನಾವು ಹೋಗಿದ ತಕ್ಷಣ ಸ್ವಲ್ಪ ಬ್ಯಾಗು ಅದು ಇದು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಸ್ವಲ್ಪ ಗಲೀಜಾಗಿದೆ. ಗಲೀಜಾದ್ಮೇಲೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಬಟ್ ಅವ್ರು ನಮಗೆ ಕೊಟ್ಟಾಗ ನೀಟಾಗೆ ಕೊಟ್ಟಿದ್ರು ರೂಮೆಲ್ಲ. ಇದು ನೋಡ್ಬೋದು ವಾರ್ಡ್ರಫು. ಅದಾದಮೇಲೆ ಸ್ವಲ್ಪ 2 ಗ್ಲಾಸು ಮತ್ತು ಕೆಟಲ್ಲು ಮತ್ತು ಶುಗರು ಮತ್ತು ಕಾಫಿ ಪೌಡರು, ಟೀ ಪೌಡರ್ ಈ ಥರ ಎಲ್ಲ ಇಟ್ಟಿರ್ತಾರೆ. ಎಲ್ಲ ರೂಮ್ಸು ಹೇಗಿರುತ್ತೋ ಹಾಗೇ ಇರುತ್ತೆ, ಆ ಥರ ಏನಿಲ್ಲ. ನಾನು ಜಸ್ಟು ಸುಮ್ಮನೆ ಇಲ್ಲಿ ಮೆಮೊರೀಸ್ಗೆ ಅಂತೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ರೂಮ್ ಸ್ವಲ್ಪ ಆ್ಯಕ್ಚುಲಿ ಚಿಕ್ಕದೇ ಇತ್ತು ಅಂತ ಏನು ಹೇಳ್ಕೊಳ್ಳೋ. ಏನು ಮಾಡ್ತಾ ಇದ್ದೆ ಪುರಾಂಶ್? ನಾವು ಬೇರೆ ಕಡೆ ಎಲ್ಲ ಈಗ ಹೋಗಿದ್ದೀವಲ್ಲ, ಟ್ರಾವೆಲ್ ಮಾಡಿದ್ದೀವಿ, ಸೊ ಅಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು ರೂಮ್ಸು. ಆ್ಯಕ್ಚುಲಿ ಇದೇ ಸ್ವಲ್ಪ ನೋಡಿಕೊಂಡ್ರೆ ಹಾಗೆ ಚಿಕ್ಕದು. ಸೊ ಗೂಗಲಲ್ಲಿ ಚೆಕ್ ಮಾಡಿದಾಗ ನಮಗೆ ಬೇರೆ ರೀತಿಯೇ ಕಾಣಿಸ್ತು, ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಸೊ ಅದಕ್ಕೆ ರೂಮ್ಗೆ ಒಂದು ಅಟ್ಯಾಚ್ ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿಯಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು, ತೋರಿಸ್ತೀನಿ ನೋಡಿ, ಅದು ನನ್ನ ಬಾಲ್ಕನಿದು ನೋಡಿ, ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು, ಈ ರೀತಿ ಇರುತ್ತೆ. ಈ ರೀತಿ ಇತ್ತು ನಾವು ಮಾಡಿದ್ದು ರೆಸಾರ್ಟ್ ಬಂದು. ಸೊ ಪ್ಲೇ ಏರಿಯಾ ಸ್ವಲ್ಪ ಇತ್ತು, ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇತ್ತು. ಅದಾದಮೇಲೆ ಫೈರ್ ಕ್ಯಾಂಪ್ ಇತ್ತು. ಸೊ ಈ ರೀತಿ ಫುಲ್ಲು ಸುತ್ತಲೂ ಬರೀ ಗ್ರೀನರಿ, ಒಂಥರ ಚೆನ್ನಾಗಿತ್ತು ಇರೋದ್ರಲ್ಲಿ. ಓಕೆ, ಇನ್ನು ನಮ್ಮದು ಬಜೆಟ್ ಬಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಸೊ ಆ ಥರ ರೆಸಾರ್ಟ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ಇನ್ನು ಒಳ್ಳೊಳ್ಳೆ ರೆಸಾರ್ಟ್ಗಳು ಸಿಗುತ್ತೆ ಮುನ್ನಾರಲ್ಲಿ. ಈಗ ಟೀ ಎಸ್ಟೇಟ್ ಒಳಗಡೆ ಇರುತ್ತೆ ರೆಸಾರ್ಟ್ಗಳು. ಸೊ ಅಂಥವೆಲ್ಲ ಸ್ವಲ್ಪ ರೇಟೆಲ್ಲ ಜಾಸ್ತಿ ಇರುತ್ತೆ. ಸೊ ನಮ್ಮದು ಬಂದು ಮೀಡಿಯಮ್ ಅಂತ, ಅದು ತುಂಬ ಕಾಸ್ಟ್ಲಿನೂ ಅಲ್ಲ, ತುಂಬ ಕಮ್ಮಿದು ಅಲ್ಲ, ಒಂಥರ ಮೀಡಿಯಮ್ ಅಂತಾರಲ್ಲ, ಸೊ ಆ ಲೆವೆಲ್ಗೆ. ಸೊ ಅದಾದಮೇಲೆ ನಾವು ಬಂದಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನಾವು ಲಂಚ್ಗೆ ಅಂತ ಬಂದ್ವಿ. ನಾವು ರೀಚ್ ಆದಾಗ ನಮ್ಮ ರೆಸಾರ್ಟಿಗೆ 2:30 ಆಗಿತ್ತು ಆಲ್ರೆಡಿ. ಸೊ ಬಂದು ಸ್ವಲ್ಪ ಲಂಚ್ ತಿನ್ಕೊಂಡು ಮತ್ತೆ ಇವನಲ್ಲಿ ಸರಿಯಾಗಿ ಊಟ ಬೇರೆ ಮಾಡಲಿಲ್ಲ, ಹಾಗಾಗಿ ಅಲ್ಲಿ ಆನ್ ದಿ ವೇ ಬರಬೇಕಾದ್ರೆ ವಾಟರ್ ಮೆಲನ್ನು ಸ್ವಲ್ಪ ಬನಾನಾ ಫ್ರೂಟ್ಸ್ ತೊಗೊಂಡು ಬಂದಿದ್ವಿ. ಸೊ ಈಗ ಅವರಪ್ಪ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ವಾಟರ್ ಮೇಲೂ ತಿಂತಾ ಇದ್ದೇನೆ. ಸೊ ಯೂಶ್ವಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಮಗುಗೆ ತುಂಬ ಫೋರ್ಸ್ಫುಲಿ ಅದನ್ನೇ ತಿನ್ನಬೇಕು ಇದನ್ನೇ ತಿನ್ನಬೇಕು ಅಂತ ಏನೂ ಹೇಳಲ್ಲ. ಅವ್ನಿಗೇನು ಇಷ್ಟ ಅದನ್ನ ತಿನ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಅವ್ನು ಯೂಶ್ವಲಿ ಜಾಸ್ತಿ ಫ್ರೂಟ್ಸ್ನ ತಿಂತಾನೆ. ಸೊ ಹಂಗಾಗಿ ನಾವು ಎಲ್ಲೇ ಹೋದ್ರೂ ಫ್ರೂಟ್ಸ್ ತೊಗೊಂಡಿರ್ತೀವಿ, ಒಂದು 2 days ಆಗೋಷ್ಟು ಫ್ರೂಟ್ಸ್ನ ಎತ್ಕೊಂಡಿರ್ತೀವಿ. ಇದಾದಮೇಲೆ ತಿಂದಿದ್ದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಸಂಜೆ ಒಂದು 5:30 ಆಗಿತ್ತು ಆಲ್ರೆಡಿ. ಸೊ ಆಗ ಮುನ್ನಾರ್ ಸಿಟಿ ಹೆಂಗಿದೆ ನೋಡ್ಕೊಂಬರೋಣ ಅಂತೇಳಿ ನಮ್ಮ ರೆಸಾರ್ಟಿಂದ ಒಂದು 7 to 8 kilometers ಆಗುತ್ತೆ ಮುನ್ನಾರಿಗೆ ಸಿಟಿ, ಅಲ್ಲಿಗೆ ಬಂದ್ವಿ. ಸೊ ಆನ್ ದಿ ವೇ ಬರ್ತಾನೆ ಸಿಟಿ ಒಳಗಡೆನೆ, ಸಿಟಿ ಪಕ್ಕನೇ ಒಂದು ರಿಪ್ಪಲ್ದು ಟೀದು ಎಲ್ಲ ಇಟ್ಟಿದ್ರು. ಸೊ ಏನಂತಾರೆ ಇದನ್ನು, ಒಂಥರ ಮಾರ್ಟ್ ಥರ ಹೇಳ್ಬೋದು, ಮಾರ್ಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಟೀಗಳದ್ದು ಚಾಕ್ಲೇಟ್ಸ್ಗಳು ಈ ಥರದ್ದೆಲ್ಲ ಇಟ್ಟಿದ್ರು. ಅದ್ರ ಪಕ್ಕನೇ ಒಂದು ಸ್ನ್ಯಾಕ್ಸ್ ಶಾಪ್ ಥರ ಇತ್ತು. ಸೊ ಅಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ನಾವು ಪೂರ್ವಂಶು ಕೇಕ್ ಬೇಕು ಅಂತ ಕೇಳ್ದ. ಸೊ ಕೇಕ್ ಕೊಡಿಸಿದ್ವಿ, ಕೇಕ್ ತಿನ್ಕೊಂಡು ಸಿಟಿ ಕಡೆ ಬಂದ್ವಿ. ಸೊ ಕಾರ್ ಸ್ವಲ್ಪ ಪಾರ್ಕಿಂಗ್ ಮಾಡಿ, ಸೊ ಅವತ್ತಂತೂ ಫುಲ್ಲು ಚಳಿ ಅಂದರೆ ಚಳಿ. ಸೊ ನಾವು ಏನು ತೊಗೊಂಡೋಗಿರಲಿಲ್ಲ ಆ್ಯಕ್ಚುಲಿ, ಅಷ್ಟು ಏನು ಚಳಿ ಇರಲ್ಲ ಅಂತ. ಅದಾದಮೇಲೆ ಅಲ್ಲಿ ಶಾಪಲ್ಲಿ ನಾನು ಸ್ವಲ್ಪ ಕ್ಯಾಪ್ ತೊಗೊಂಡೆ, ಪೂರ್ವಂಶಿಗೆ ಒಂದು ಹೇರ್ ಕ್ಲೋಸ್ ಮಾಡೋದು ಮಂಕಿ ಕ್ಯಾಪ್
ಥರ ಏನಂತಾರೆ ಅದನ್ನು ಕಮೆಂಟ್ ಮಾಡಿ ಗೊತ್ತಿದ್ರೆ. ಸೊ ಅದನ್ನು ಕೊಡಿಸಿದ್ವಿ. ಅದಾದಮೇಲೆ ಸೊ ಮತ್ತು ನೈಟಿಗೆ ನಾವು ಹೋಟೆಲ್ ಗುರುಭವನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಯಾರಾದರೂ ಮುನ್ನಾರ್ಗೆ ಹೋದರೆ ಇಲ್ಲಿ ಖಂಡಿತವಾಗ್ಲೂ ನೀವು ಡಿನ್ನರ್ ಲಂಚ್ ಅಥವಾ ಯಾವುದಾದ್ರು ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ತುಂಬ ರೆಕಮೆಂಡ್ ಮಾಡ್ತೀನಿ ನಾನು ಹೋಟೆಲ್ಗೆ ಹೋಗಿ ಅಂತೇಳಿ. ಅದಾದಮೇಲೆ ತಿಂದ್ಕೊಂಡು ಮತ್ತೆ ಎಗೈನ್ ಬ್ಯಾಕು ರೆಸಾರ್ಟ್ಗೆ ಬಂದ್ವಿ. ಸ್ವಲ್ಪ ಮುನ್ನಾರ್ದೆಲ್ಲ ನೋಡಿದ್ವಿ ಸಿಟಿದು. ಅದು ವೀಡಿಯೋ ತೊಗೊಳಕ್ಕಾಗಿಲ್ಲ ನನಗೆ. ನೋಡ್ಬೋದು ನೀವು ನೈಟು ನಮ್ಮ ರೆಸಾರ್ಟ್ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಸೊ ನೈಟ್ ಬಂದು ಈ ರೀತಿ ಕಾಣುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಫೈರ್ ಕ್ಯಾಂಪು ಅಷ್ಟೇ ಹಾಕಿದರು. ನಾವು ಬಂದಾಗ ಆಲ್ರೆಡಿ 7:30 ಆಗಿತ್ತು. ಸೊ ಮತ್ತೆ ಇನ್ಯಾರು ಅಂತೇಳಿ ಆಲ್ರೆಡಿ ಸ್ವಲ್ಪ ಟ್ರಾವೆಲ್ ಮಾಡಿದ್ವಲ್ಲ, ಸ್ಟ್ರೈನ್ ಆಗಿತ್ತು. ಹಂಗಾಗಿ ನಾವು ಫೈರ್ ಕ್ಯಾಂಪ್ಗೆಲ್ಲ ಹೋಗಲಿಲ್ಲ. ಜಸ್ಟ್ ಮೇಲಿಂದ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಅದಾದಮೇಲೆ ಸೊ ಡಿನ್ನರ್ ಮಾಡೋಣ ಅಂತೇಳಿ ಪಾರ್ಸಲ್ ತೊಗೊಂಬಂದಿದ್ವಿ ಅಲ್ಲ, ಗುರುಭವನ್ ಹೋಟೆಲಿಂದ ಪಾರ್ಸಲ್ ತಂದಿದ್ವಿ ನಾವು. ಸೊ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ವಿ. ಸೊ ಇದಿಷ್ಟು ಫಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.